ಇವತ್ತು ಮಾಡ್ತೀನಿ, ಇವತ್ತು ಬಿಡಂಗಿಲ್ಲ ಇವತ್ತು. ಉಡಿ ಮನೆ ಭಿಕ್ಷೆ ಭಿಕ್ಷೆ ಬಿಡಕ್ಕೆ ಕಳಿಸ್ತೀನಿ. ಮನೆಗಿದ್ದು ಇಷ್ಟು ಆಟ ಮಾತ್ರ ನಾ ಮಾಡಿಟ್ಟಿದ್ದ ಅಡುಗೆ ಎಲ್ಲ ತಿಂದು ಮಗನ ಮುಂದೆ ಮತ್ತೆ ಒಳ್ಳೆ ರಾಯಿ ಎಷ್ಟು ಮಾಟ ಮಂತ್ರ ಮಾಡಿಸಿದ್ದೀರಿ, ಏನು ಮೋಡಿಕರ ಮಾಡಿದ್ದೀರಿ. ಮತ್ತು ಏನು ತಿನ್ನ ಏನು ಮುಟ್ಟೆ ಇಲ್ಲ ಅನ್ನೋರ್ಗತ್ತೆ ಹೆಂಗೆ ಮಕ್ಕ ಜೋತ್ ಬಿಟ್ಕೊಂಡು ಕುಂತಿದ್ರಲ್ಲ, ಮಾಡ್ತೀನಿ ಇವತ್ತು. ಬಡ ಬಡ ಎದ್ದು ಎಲ್ಲ ಕೆಲಸ ಮಾಡಿ ನನ್ನ ಗಂಡನ ಹತ್ತ ಕಳಿಸಿ ಇವ್ರನ್ನ ಹತ್ತ ಕಳಿಸ್ತೀನಿ. ಎದ್ದೇನ ಇವತ್ತರ ಒಟ್ಟು ಚಂದಾಗಿ ಅಡುಗೆ ಮಾಡು. ಹಂಗೆ ನಿನ್ನೆಲ್ಲ ಹೊಟ್ಟೆ ತುಂಬಿಲ್ಲ, ಕೈಗೆಲ್ಲ ಶಕ್ತಿ ಇಲ್ದಂಗೆ ಆಯ್ತು. ಹೊಲಕ್ಕೋ ಕೆಲಸ ಮಾಡಾರ ನಾವು ಅವ ಅಪ್ಪ ವಯಸ್ಸದಾರು. ಹೋಗು ಚಂದಾಗಿ ಬಿಸಿ ಬಿಸಿ ದಿನ ಒಟ್ಟು ಅಡುಗೆ ಮಾಡು. ಅವ್ರು ತಿಂತಾರ, ನಾನು ತಿಂದು ಹೊಲಕ್ಕೆ ಹೋಗ್ತೀನಿ. ಆತ್ರಿ ಈಗ ಮಾಡಕ್ಕೆ ಹೊಂಟೀನಿ ರೀ. ಏನು ಮಾಡ್ತೀವಿ ನೋಡು, ನಿನ್ನಿಗತ್ತೆ ಏನಾರು ಆಗ್ಬೇಕು ಏನೋ. ನೀನು ಒಂದು ದಿವಸ ಸುಮ್ಮನೆ ಬಿಟ್ಟಿನಿ, ಮತ್ತೆ ಇವತ್ತು ಅದ ಆಟ ಹಚ್ಚಿದಿ. ಇವತ್ತು ಏನು ಮಾಡ್ಕೊಂಡು ಗೊತ್ತಿಲ್ಲ ನೋಡು. ಇಲ್ಲ ಅಲ್ರಿ, ಕರೆ ಒಂದು ನಿನ್ನೆ ನಾ ಮಾಡಿದ್ದು ಕರೆ, ಅವ್ರು ಯಾರು ನಂಬೋಲ್ರಿ. ಹೋಗ್ಬಿಡ್ರಿ, ಈಗ ಮಾಡ್ತೀನಿ ಬಿಟ್ಟಾರ್ರಿ, ಏನಾರ ಒಂದು ಮಾಡ್ತೀನಿ. ಏನ ನಂದು ಜಳಕಾತೆಲ್ಲ ಆತು, ಬಡನತ್ತ ಅಷ್ಟೇ ಹಾಕೊಡು. ಬಡ ಬಡ ಹೊಲಕ್ಕೆ ಹೋಗ್ಬೇಕು, ಚಿಕ್ಕ ಕೆಲಸ ಐತಿ. ಆಗೈತ್ರಿ, ಉಪ್ಪಿಟ್ಟು ಆತು, ತಾಟಿಗೆ ಹಾಕೊಡ್ತೀನಿ ತಡ್ರಿ. ಇಲ್ಲೇ ಕುಂತ್ಬಿಡ್ರಿ, ಬಿಸಿದು ಹಾಕೊಡ್ತೀನಿ, ತುಪ್ಪ ಅದನ್ನ ತಿನ್ನಿರಂತೆ. ಆತು ಅವು ಅಪ್ಪ ಇದ್ದಾರ ನೋಡಿ, ಅವ್ರಿಗೆ ಹಾಕೊಡ್ಬೇಕು. ಇಲ್ರಿ ಅತ್ತಿ ಅವ್ರು ಇನ್ನೂ ಮುಕ್ಕೊಂಡ್ರೆ ಯಾಕೆ ಬಿಸ್ಬಿಟ್ರಿ ಸುಮ್ಮನೆ. ಎದ್ದೇಳಿ ಅವಾಗ ನಾನೆಲ್ಲ ಅವ್ರಿಗೆ ಚಾ ನಾಷ್ಟ ಎಲ್ಲ ಕೊಡ್ತೀನಿ, ನೀವು ತಿಂದು ಹೊಲಕ್ಕೆ ಹೋಗ್ರಿ. ಆತು ನಿನಗತ್ತೆ ಇದು ಮಾಡ್ಬೇಡ ಪಾಪ. ನಿನ್ನಿಲ್ಲಿಂದ ಸರಿ ಊಟ ಇಲ್ಲ ಅವ್ರಿಗೆ, ಚಲೋತ್ನಿಗೆ ಬಿಸಿ ಇದು ಮಾಡಿಕೊಡು. ಮಧ್ಯಾಹ್ನ ಊಟನೂ ಚೆಂದ ಮಾಡಿ, ಮಧ್ಯಾಹ್ನ ಬರ್ತೀನಿ ತಗೋಣ ಎಲ್ಲ. ಇಲ್ಲ ಒಂದು ಕೆಲಸ ಮಾಡ್ತೀನಿ ತೋರಿ, ಮತ್ತೆ ನಾನು ಆ ಕಡೆ ಅಡ್ಡಾಡ್ಕೊಂತ ಬುತ್ತಿ ತೊಗೊಂಡ್ಬಂದ್ಬಿಡ್ತೀನಿ ತೋರಿ. ನನಗೂ ಮನ್ಯಾಗ ಬೇಕಿದ್ದು ಬ್ಯಾಸ್ರ ಆಗುತ್ತೆ. ಅತ್ತಿ ಮಾವರು ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಾನೇ ಬರ್ತೀನಿ ತೋರಿ. ಹೌದಾ? ಆಯ್ತು, ಚಲೋತ್ನಿ ರೊಟ್ಟಿ ಪಲ್ಯ ಮಾಡ್ಕೊಂಬ. ಆಯ್ತು ತೋರಿ. ಏನು ಇಷ್ಟೊತ್ತಾದ್ರೆ ಇನ್ನೂ ಕಟ್ಬಿಟ್ಟಿರಂಗಿಲ್ಲನೆ? ಇದ್ದಲ್ಲೇ ನಿಮಗೆ ಚಾ ನಾಷ್ಟ ಎಲ್ಲ ಮಾಡ್ಬೇಕನ? ನೀನೇ ಕಂಡು ಪೂರ್ತಿ ಚಿಕನ್ ಅದೇನ ತಿಂದಿರಲ್ಲ, ಸಾಕಾಗಿಲ್ಲ ನಿಮಗೆ? ಏನು ನಾಟಕ ಮಾಡ್ತೀರಿ ಮಗನ ಮುಂದೆ? ಏನಿಲ್ಲ, ಏನು ತಿಂದಿಲ್ಲಪ್ಪ, ನಮ್ಗೆ ಗೊತ್ತಿಲ್ಲ ನನಗತ್ತೆ ಮಾಡಿದ್ರೆ. ಎಲ್ಲಿ ಹೋಗುತ್ತೆ? ಇದ್ದಾರು ಮೂರು ಬಂದಾಗ ಕದ್ದಾರ ಅನ್ನಂಗೆ ಆಗೈತೆ ಬರ. ಎಲ್ಲಿ ಹೋಯ್ತು? ನಾನು ತಿಂದಿಲ್ಲ, ನನ್ನ ಗಂಡನೂ ತಿಂದಿಲ್ಲ. ಹಂಗಾರೆ ನೀವೇ ಅಂದಿಲ್ಲ? ಮೆಲ್ಲಕ್ಕೂ ಒಂದು ಅವರಿಗೆ ಎಲ್ಲ ತೊಗೊಂಡು ಏನಾರ ಎದ್ರಾಗ ಮುಚ್ಚಿಟ್ಕೊಂಡು ಏನು ತನಕ ತಿಂದಿರೋ, ಯಾವಾಗ ತಿಂದಿರೋ ಒಟ್ಟು ತಿಂದಿಟ್ಟು ಮತ್ತೆ ನಂಗೆ ಗೊತ್ತಿಲ್ಲ ಅಂತ ಒಟ್ಟು ನಂಗೆ ಹಣ್ಣು ಕೊಟ್ಟ ಹೊಡಿಸಿ ಬಿಡಿಸಿ ಎಲ್ಲ ಖುಷಿ ಪಟ್ರಿಲ್ಲ. ಭಾಳ ಭಾಳ ಆಗ್ಬಿಟ್ಟೈತೆ ನಿಮ್ದು. ಇಲ್ಲವಾ? ಅಲ್ಲ ನಾವು ಒಳಗೆ ಬಂದಿಲ್ಲವಾ ಕರೆ ಅಂದ್ರೆ. ನಾನು ನನ್ನ ಮಗ ನನ್ನ ಮಾತಾಡ್ಕೊಂತ ಕುಂತಿದ್ದೆ. ನನ್ನ ಮಗನ ನಾನು ಓದಾಡ್ಸ್ಕೊಂಬರ್ತೀನಿ ತಡಿ ಅಂತಂದು ಹೋದತ್ತ. ಒಟ್ಟ ನಾವು ಯಾರೂ ಒಳಗೆ ಬಂದಿಲ್ಲವಾ ಕರೆ ಅಂದ್ರೆ. ನೀನು ತಪ್ಪು ತಿಳ್ಕೊಂಡಿದೆ. ನಾವು ತಿಂದೇ ಇಲ್ಲವಾ? ನಾವು ತಿಂದಿಲ್ಲ. ತಿಂದಿದ್ರ ತಿಂದಿವಂತ ಹೇಳ್ತೀವಿ, ಆದ್ರೆ ಏನೈತಿ? ಆತಾತ ಮನ್ಯಾಗ ದೇವ್ ಸೇರ್ಕೊಂಡಿದ್ದಂಗೆ ಅದಾವ ತಗೋ. ನಾನು ತಿಂದಿಲ್ಲ, ನೀವು ತಿಂದಿಲ್ಲ, ನನ್ನ ಗಂಡ ತಿಂದಿಲ್ಲ, ಅವತ್ತಿಂದು ಆತ. ಅದೇನು ಗೊತ್ತು ಏನು ನನಗೂ ತಿಳಿಯವಲ್ತಾಗೈತಿ. ಇಬ್ರು ಬರ್ರಿ, ಬೇರೆ ಒಂದೇನೇ ಕೆಲಸ ಐತಿ, ಅಲ್ಲಿ ಕರ್ಕೊಂಡು ಹೋಗ್ತೇನೆ. ಒಂಚೂರು ಚಾ ಕೊಡವ, ಆಮೇಲೆ ಏನಾರ ಕೆಲಸ ಹೇಳು ಮಾಡ್ತೀವಿ. ಹ್ಞೂನವ, ಒಂಚೂರು ಬೆಚ್ಚಂದು ಕುಡಿದ್ರೆ ಒಟ್ಟು ಮೈಕೆ ಶಕ್ತಿ ಬಂದಂಗೆ ಆಗುತ್ತೆ. ಆ ಕಪ್ಪ ಗಿಪ್ಪ ಎಲ್ಲ ಬಿಟ್ಟು ತಲೆ ದಿಮ್ ಅಂತಿರ್ತೈತಲ್ಲ, ಒಟ್ಟು ತಲೆ ನೆಚ್ಚು ಆಗುತ್ತೆ. ಒಟ್ಟು ಚಾ ಕೊಟ್ಬಿಡು, ನೆಚ್ಚು ಹಾಕಿ. ಹಾ ಚಾ ಬೇರೆ ನಿಮಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಲ್ಲ, ಅಲ್ಲಿ ಚಾ ನಾಷ್ಟ ಎಲ್ಲದೂ ಸಿಗುತ್ತೆ, ಅಲ್ಲೇ ಬರ್ರಿ. ಎಲ್ಲವ? ಅಲ್ಲ ಅಲ್ಲಿ ಯಾರದಾರ ನಾವು ಚಾ ನಾಷ್ಟ ಕೊಡೋಕೆ? ಯಾರ ಸಂಬಂಧಿಕರ ಮನೆಗೆ ಹೊಂಟಿವೇನೆ? ಇದು ಯಾವ್ದಾರ ದೇವಸ್ಥಾನ ಏನಾರ ಪೂಜೆ ಗೀಜೆ ಇಟ್ಕೊಂಡೇನೆ? ದೇವಸ್ಥಾನದಾಗ ನಿಮ್ಮಿಬ್ಬರು ಸಲುವಾಗಿ ಪೂಜೆ ಇಟ್ಕೊಂಡೇನಿ. ಪ್ರಸಾದ ಎಲ್ಲ ಅವರ ಕೊಡ್ತಾರ, ಏನಿಲ್ಲ, ಬರ್ರಿ ಅಲ್ಲೇ ಹೋಗೋಣ. ತಡೆವ, ದೇವಸ್ಥಾನ ಅಂತಿದೆ, ಜಾಗಕ್ಕೆ ಒಂಚೂರು ನೀರು ಹಾಕವ, ಜಾಗ ಮಾಡಿ ಸಜ್ಜಾಗ್ಬಿಡ್ತೀವಿ. ಅಯ್ಯೋ, ಅಲ್ಲಿ ಜಳಕ ಮಾಡಿ ಹೋಗೋಕ್ಕಿಂತ ಹಂಗ ಹೋದ್ರೆ ಶ್ರೇಷ್ಠ. ಜಳಕಿಲ್ದನ ಹೋಗ್ಬೇಕಲ್ಲಿ. ಹಂಗ ವಾಸನೆ ನಾರ್ತಿರ್ಬೇಕು, ಮಕ್ಕ ಮಾರಿ ನೋಡಕ್ಕೆ ಅಸಹ್ಯ ಅನ್ಸ್ತಿರ್ಬೇಕು. ಹಂಗಿದ್ರನ ಅಲ್ಲಿ ದೇವ್ರು ಹೊರ ಕೊಡ್ತಾನ. ಅದು ಹಂಗೈತಲ್ಲಿ, ಹಂಗ ಬರ್ರಿ. ಜಳಕಿಲ್ದ ದೇವಸ್ಥಾನಕ್ಕೆ ಹೋಗದ? ಅಲ್ಲ ಹಿಂಗೆ ವಾಸನೆ ಹಿಂಗೆ ಇಟ್ಕೊಂಡು ಹೋದ್ರೆ ಪೂಜಾರಪ್ಪ ನಮ್ಮನ್ನು ಬಿಟ್ಟ ನಾನು ಹೊದ್ದು ಹೊರಗೆ ಹಾಕ್ತಾನೆ. ಅಲ್ಲ ನಮ್ಮ ಮನಸ್ಸಿಗೆ ಹೋಗ್ಬೇಕಲ್ಲವ, ದೇವ್ರ ಗುಡಿಗೆ ಕೈ ಮುಗಿಯಕ್ಕೂ ನಮ್ಮ ಯೋಗ್ಯತೆ ಬೇಕು ಮೊದ್ಲು. ಅಂಥದ್ರಾಗೂ ಜಳಕಿಲ್ದಂಗಿಂತ ಹೊಲಸಿದ್ ಇಟ್ಕೊಂಡು ದೇವ್ರ ಮಕ್ಕ ನೋಡಂದ್ರೆ ಹೆಂಗೆ? ಬೇಡವಾ, ನಾಚರಿಗೆ ಹಾಕೊಂಡು ಹೋಗ್ತೀವಿ. ಅತ್ತೇರ ಅಲ್ಲೇನು ಜಳಕ ಪಾಕ ಏನೋ ಅವಶ್ಯಕತೆ ಇಲ್ಲ ಅಂತ ಹೇಳಿಲ್ಲ, ಹಂಗನ್ನ ಇದ್ರ ಚಲೋ ಅಲ್ಲಿ. ಅದು ಹಂಗೈತಿ ದೇವ್ರದ್ದು. ನನಗೆ ಗೊತ್ತಾ, ನಿಮಗೆ ಗೊತ್ತಾ, ಕರ್ಕೊಂಡು ಹೊಂಟೇನಲ್ಲ, ಬರ್ರಿ. ಎಲ್ಲಿ ಭಾಳ ದೂರ ಐತನವ, ನಡೆಯಕ್ಕೆ ನಮಗಷ್ಟು ಆಗಲ್ಲ. ಏನು ಗಾಡಿ ಪಡಿ ಬಸ್ಸಿಗೆ ಹೋಗೋದೈತೆ? ಏನು ಇದ ಊರಾಗೈತೆ ಬೇವೂರಾಗೈತೆವಾ? ಅವ್ರ ಚಿಂತೆ ಮಾಡ್ಬಿಡ್ರಿ, ಇದೇ ಊರಾಗ ಐತಿ. ಮುಂಜಾನೆ ಬಿಟ್ಟು ಬರ್ತೀನಿ, ಮಧ್ಯಾಹ್ನ ಮತ್ತೆ ಕರ್ಕೊಂಬರ್ತೀನಿ, ಮತ್ತೆ ಒಂದು ತಾಸಿದ್ದು ಮತ್ತೆ ಬಿಟ್ಟು ಬರ್ತೀನಿ, ಮತ್ತೆ ರಾತ್ರಿ ಕರ್ಕೊಂಬರ್ತೀನಿ. ನೀವು ಬರೋದು ಹೋಗೋದು ಚಿಂತೆ ಮಾಡ್ಕೊಡ್ರಿ, ನಾನೇ ಬಂದು ಕರ್ಕೊಂಬರ್ತೀನಿ. ನೀವೇನು ಅಲ್ಲಿ ಹೋಗಿ ನಾ ಹೇಳ್ದಂಗೆ ಮಾಡ ಅಷ್ಟೇ. ಹೌದಾ? ಮಾಡೋದಂದ್ರೆ ಅಲ್ಲಿ ಏನು ಮಾಡೋದವ? ಅಲ್ಲಿ ಯಾಕೆ ಬಂದು ಬಿಟ್ಟು ಬರ್ತೀವಿ? ನಮಸ್ಕಾರ ಮಾಡ್ಕೋದಂತಂದ್ರೆ ಹೋಗ್ತೀವಿ, ಎಲ್ಲ ಹಣ್ಕಾಯಿ ಮಾಡ್ಸ್ಕೊಂತೀವಿ, ನಮಸ್ಕಾರ ಮಾಡ್ಕೊತೀವಿ, ಬರ್ತೀವಿ. ಅಲ್ಲಿ ಮತ್ತೆ ಮುಂಜಾನೆ ಬಿಟ್ಟು ಬರೋದು, ಮಧ್ಯಾಹ್ನ ಕರ್ಕೊಂಬರೋದು, ಮತ್ತೆ ರಾತ್ರಿ ಕರ್ಕೊಂಬರೋದು, ಯಾಕಂದ್ರೆ ನಾವು ಅಲ್ಲಿ ಎದುರು ಸಲುವಾಗಿರ್ಬೇಕು ಅಲ್ಲಿ. ಅಯ್ಯೋ ಅತ್ತೇರ ಎಲ್ಲ ಇಲ್ಲೇ ಮಾತಾಡ್ಕೊಂತ ಕೂತ್ಕೊಂಡ್ರೆ ಅಲ್ಲಿ ಯಾರು ಅಲ್ಲೇ ಎಲ್ಲ ಗೊತ್ತಾಗುತ್ತೆ. ಹೋದ್ಮೇಲೆ ನಾನೆಲ್ಲ ನಿಮಗೆಲ್ಲ ವ್ಯವಸ್ಥೆ ಮಾಡ್ತೀನಿ, ಬರ್ರಿ. ರೀ ಈಗ ಏನ ವ್ಯವಸ್ಥೆ ಮಾಡ್ತೀನಿ ಅಂತಾಳಲ್ರಿ? ಅಲ್ಲ ನಮ್ಮನ್ನ ಅಲ್ಲಿ ಕರ್ಕೊಂಡೋಗಿ ಏನು ಮಾಡ್ತಾಳ್ರಿ ಈಕಿ? ಆಕಿ ಕುಟಾಗ ಹೋಗಕ್ಕೆ ಅಂಜಿಕೆ ಬರಕತ್ತೈತಲ್ರಿ? ನನಗೂ ಯಾಕೆ ಹಂಗ ಅನ್ಸತೈತಿ. ಏನು ಮಾಡ್ತಾಳೋ ಏನೋ, ನೋಡೋಣ, ಹೋಗಬೇಕಲ್ಲ, ಹೋಗಿ ನೋಡಂತ ಒಂದು ದಿವಸ ಗೊತ್ತಾಗುತ್ತ. ಇಲ್ಲ ರೀ ಮಗನ, ನಮ್ಮನ್ನ ಅಲ್ಲೇ ಏನಾರ
ಬಿಟ್ಟು ಅಂದ್ರೆ ಇಲ್ಲ ಯಾವ್ದಾರ ಬಸ್ನಾಗ ಹತ್ತಿಸ್ ನಮ್ಮನ್ನ ಕೈ ಬಿಟ್ಲು ಅಂದ್ರೆ ಏನು ಮಾಡ್ಬೇಕ್ರಿ? ಅದೇನು ಕರೆವು ಕಣ್ಣು ಮೊದ್ಲ ಕಾಣಲ್ಲ. ನಮ್ಗೆ ಈ ವಯಸ್ಸಿನಾಗ ಬಡ ಬಡ ಇಳಿಯೋಕ್ಕಾಗಂಗಿಲ್ಲ. ನಮಗೂ ಏನು ಮಾಡೋಕ್ಕಾಗತ್ತ? ಎಲ್ಲರ ಬಸ್ ಹತ್ತಿಸ್ ಕೈ ಬಿಟ್ಲು ಅಂದ್ರೆ ಹೋಗೋದು ಹೊತ್ತು ಏನು ಮಾಡೋದು ಈಗ? ಸುಮ್ಮನೆ ನಾವು ಅಲ್ಲಿ ಹೋಗ ನೀನಾಗ ಹೋಗ ಅಂತ ಹೇಳ ನಾನು. ಅಯ್ಯೋ ದೇವ್ರೆ, ಒಲ್ಲೆ ಅಂದ್ರೆ ಬಿಡ್ತಾಳನ್ನ ಎಳ್ಕೊಂಡು ಹೋಗ್ಕೊಳ. ನೋಡೋಣ, ದೇವ್ರು ಮಾಡಿಸ್ದಂಗೆ ಅಲ್ಲಿ ನಡಿ ಹೋಗೋಣ. ಬರ್ರಿ ಅತ್ಯಾರ, ನಾ ಎಲ್ಲ ರೆಡಿ ಮಾಡ್ಕೊಂಡಿನಿ, ಮಾವರೇ ಬರ್ರಿ ಹೋಗೋಣ. ಅಲ್ವಾ ಬಸ್ನಾಗ ನಡ್ಕೊಂತ ಅಯ್ಯ ಅತ್ಯಾರ ಇದ ಊರಾಗ ಬರ್ರಿ. ನಾ ಏನು ಬೇವ್ರಿಗೆ ಕರ್ಕೊಂಡು ಹೋಗಂಗಿಲ್ಲ. ಇದ ಊರಾಗ ನಾ ಹೇಳಿನಲ್ಲ ಮುಂಜಾನೆ ಬಿಟ್ಟು ಮತ್ತೆ ಕರ್ಕೊಂಡ್ ಬರ್ತೀನಿ. ನಿಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತಾ? ಬರ್ರಿ ಇದ ಊರಾಗ. ಆಯ್ತು ನಡಿಯೋ, ನೋಡಿ ಹೋಗೋಣ ನಡಿ. ನಡೆ ಹೋಗೋಣ. ಬರ್ರಿ ಅತ್ಯಾರ, ಆ ಕಡೆ ಬರ್ರಿ ಈ ಕಡೆ ಬರ್ರಿ, ಕುಂದ್ರ ಬರ್ರಿ ಇಲ್ಲಿ ಕುಂದ್ರದ ಅಲ್ಲವಾ? ದೇವ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡೋಣ. ಯಾಕೆ ಕುಂದ್ರಬೇಕು? ಬಿಸಿಲು ಅಂತ ಬರೀ ಬಿಸಿಲು ಐತಿಲ್ಲಿ. ಅಯ್ಯೋ ಅತ್ಯಾರಿ ಏನಾಗಲ್ಲ ಬರ್ರಿ. ಒಂದು ಸಪತ್ತಿಗೆ ಈಗ ನಾವು ಸಪತ್ತಿ ನೆಳ ಬರುತ್ತೆ. ಅದಕ್ಕೆ ಕುಂದ್ರಬೇಕು ಅಂತ ಅರ್ಥ ಆಗೋಲ್ತವ. ಯಾ ಕುಂದ್ರಿ ನಾ ಹೇಳ್ತೀನಿ. ಬಂತೇಳ್ರಿ ಅತ್ತಿ ಮಾವ್ರ, ಒಂದೇ ನಿಮಿಷ ಬಂದೆ. ಅಲ್ಲ, ಈಗ ಯಾಕೆ ನಮ್ಮನ್ನು ಗುಡಿ ಮುಂದೆ ಬಂದು ಕುಂದ್ರಿಸಿಲ್ಲ? ಬಂತಡಿ ಅಂತ ಹೋದ್ಲು. ಏನು ಬರ್ತಾಳ ಏನು ಅತ್ತಾಗ ಹೋಗ್ಕೊಳ? ಏನೇನು ಬಿಡ್ರಿ, ಹೋಗ್ಲಿ. ಇಲ್ಲೇ ಎಲ್ಲ ದೂರಾಗ ಬಿಟ್ಟು ಹೋದ್ರು ಆರಾಮ್ ಅಡ್ಡಾಡ್ಕೊಂತ ಹೋಗೋಣ ಅಂತ. ಯಾಕೆ ಚಿಂತೆ ಮಾಡ್ತೀರಿ? ಏನು ಬೇವರಲ್ಲ ಏನಲ್ಲ. ಅದು ಸರಿ. ಮಾವರ ಹತ್ತಿರ ಅಲ್ಲವಾ, ತಾಟ್ ಹೇಗೆ ಕೊಟ್ಟಿ? ಇಲ್ಲಿ ಪ್ರಸಾದ ಕೊಡ್ತಾರನ್ನ? ಅಲ್ಲವ, ಪ್ರಸಾದನ ನೆಳ್ಳ ಕುತ್ಕೊಂಡು ಇಸ್ಕೊಂಡಿದ್ರೆ ಬರ್ತಿತ್ತು. ಬಿಸಿಲು ತಲೆ ಚುರು ಅಂತತಿ, ಮೈಕ ಎಲ್ಲ ಸುಟ್ಟಂಗತ್ತ. ಅಲ್ಲಿ ನೆಳ್ಳಿಗಾರ ಹೋಗಂಬಾರವ ಅತ್ತೀರ. ಇವಾಗ ಸತ್ಯನ ಹೇಳ್ತೇನೆ ನೋಡ್ರಿ, ನಾನು ಯಾನ ಮನೇನ ಇಲ್ಲಿ ಪ್ರಸಾದ ಗಿಸಾದ ಅಂತ ಕರ್ಕೊಂಡ್ ಬಂದಿಲ್ಲ. ನೋಡ್ರಿ, ಇಲ್ಲಿ ತಾಟ್ ಕೊಟ್ಟು ನಮ್ಗೆ ಕುಂದ್ರಿಸಿರೋದು ಮುಂಜಾನೆ ಮಧ್ಯಾಹ್ನವರೆಗೂ ಭಿಕ್ಷೆ ಬಿಡ್ರಿ. ತಾಟ್ನಾಗ ಒಂದು 4 ಕಾಸು ಬರ್ತಾವೆ. ಮಧ್ಯಾಹ್ನಕ್ಕೆ ನಿಮ್ಮ ಮಗ ಬರೋ ಹೊತ್ತಿಗೆ ಕರ್ಕೊಂಬರ್ತೀನಿ. ಊಟ ಗೀಟ ಮಾಡಿ ಅವ್ರು ಹೋದ್ಮ್ಯಾಗ ಮತ್ತೆ ವಾಪಸ್ ಕರ್ಕೊಂಬಂದು ಬಿಡ್ತೀನಿ. ಮತ್ತೆ ರಾತ್ರಿ ತನಕ ಭಿಕ್ಷೆ ಬಿಡ್ರಿ. ಮತ್ತೆ ರಾತ್ರಿ ಕರ್ಕೊಂಡೋಗಿ ನಿನ್ನ ಮ್ಯಾಗ ದಿನ ಇದನ್ನು ನಿಮ್ಮ ಡ್ಯೂಟಿ. ಸುಮ್ಮನೆ ಮನೆಗಿದ್ದು ನನಗೆ ಇಲ್ಲ ಬಾರದು ತಲೆ ತಿನ್ನೋಕ್ಕಿಂತ ಇಲ್ಲಾರ 4 ಕಾಸರ ದುಡಿತೀರಿ. ನಾವು ಅಲ್ಲಿ ಕೆಲಸ ಮಾಡಿ ಮೈ ಕೈ ನೋವು ಆದಿದಂತ ನನ್ನ ಗಂಡನ ಕೊಟ್ಟಕ್ಕೆ ಕೈ ಕಾಲು ಒತ್ತಿಸ್ಕೊಳ್ಳೋದು ತಪ್ಪೈತಿ. ಇಲ್ಲೇನು ಕುಂತಿರ್ತೀರಿ. ಬೇಕಾದಂಗೆ ಪ್ರಸಾದನೂ ಕೊಡ್ತಾರೆ, ತಿನ್ನಕ್ಕೆ ರೊಕ್ಕನೂ ಕೊಡ್ತಾರೆ. ರೊಕ್ಕ ತಂದು ಕೈ ಕೊಡ್ರಿ, ಪ್ರಸಾದ ಬೇಕಿದ್ರೆ ನೀವು ತಿನ್ಕೋರಿ. ಮನೆಗೆ ಒಂದು ರೊಕ್ಕನೂ ಆಗುತ್ತೆ. ಇಷ್ಟು ವಯಸ್ಸಿನಾಗ ದುಡ್ದಂಗೆ ಆಗುತ್ತೆ. ನಮಗೆ ತಲೆ ತಿನ್ನೋದು ತಪ್ಪುತ್ತೆ. ಮನೆ ಒಳ್ಳೆ ಜೀವ ತಿಂತೀರಿ. ಸಡದರ್ ಹೋಗಂಗಿಲ್ಲ ಅತ್ತಾಗ. ಇದ್ದೊಳಗೆ ನಮ್ಗಳೇ ತಲೆ ತಿನ್ಕೊಂತ ಅತ್ತಾಗ. ನಾ ಬಂದು ಮಧ್ಯಾಹ್ನ ಕರ್ಕೊಂಡೋಕಿನಿ. ಅಲ್ಲಿ ತನಕ ಭಿಕ್ಷೆ ಪಡ್ಕೊಂಡು ಕುಂದ್ರಿ. ಏನಾಯ್ತು? ಎಲ್ಲಿ ಬಂತಲ್ಲ ನಮ್ಮ ಪರಿಸ್ಥಿತಿ? ಮಗ ಅಂದ್ರೆ ಮಗನ್ ಏಂತಿಂಗ ನಮ್ಮಳೆ ಭಿಕ್ಷೆ ಬಿಡಂಗತ್ತಲ್ಲ. ಹೆಂಗದು ಬದುಕದು? ಹ್ಞೂ ಏನಾಯ್ತು? ನಾವು ಹೆಂಗೆ ಬಾಳೆ ಬದುಕಿದವ್ರು ಇದೇ ಊರಾಗ ಹಿಂಗೆ ಭಿಕ್ಷೆ ಪಡ್ಕೊಂಡು ಕುಂತ್ರೆ 4 ಮಂದಿ ನೋಡಿ ನಮ್ಮನ್ನು ನಗಂಗಿಲ್ಲ ಅನ್ರಿ. ನಾವು ಹೆಂಗೆ ಮಕ್ಕ ತೋರಿಸ್ಬೇಕ್ರಿ ಮಂದಿಗೆ? ಹೆಂಗೆ ಭಿಕ್ಷೆ ಇಸ್ಕೋಬೇಕು ಮಂದಿ ಮುಂದೆ? 4 ಮಂದಿ ಕೈ ಎತ್ತಿ ದಾನ ಧರ್ಮ ಮಾಡಿದಾರ ನಾವು. ನಮ್ಗೆ ಇವತ್ತು ಕೇಳ್ಬೇಕಾದ್ರೆ ಹೆಂಗಾಗತ್ತೆ ಹೇಳ್ರಿ? ಅಯ್ಯೋ ಪಾಪ ಅಜ್ಜಮ್ಮ, ಅಜ್ಜಮ್ಮ. ಅಯ್ಯೋ ಸೀತಾ, ನೀನೇನ ಅವ್ರಿಗಿಂತ ಬಲ್ಲ ನೀನು ಅಳಕತ್ತೀಯಲ್ಲ. ಸಮಾಧಾನ ಮಾಡ್ಕೋರ. ಅದನ್ನ ಬಿಟ್ಟು ಏನಾರ ಇದಕ್ಕೆ ಪರಿಹಾರ ಮಾಡೋ. ಅಳಕತ್ರಿ ಏನಾಗತ್ತ? ಹೌದಲ್ಲ, ಏನಾರ ಮಾಡ್ಬೇಕು. ಹುಷಪ್ಪ ಯಪ್ಪ ದೇವ್ರೆ, ಇವಾಗ ಮನೆ ತಣ್ಣಗೈತೆ ನೋಡು. ಇವಾಗ ನಾವು ಬೇಕಾಗಿ ಮಾಡ್ಕೊಂಡು ತಿನ್ಬೋದು. ನನ್ನ ಗಂಡ ಹೆಂಗೋ ಮಧ್ಯಾಹ್ನಕ್ಕೆ ಊಟಕ್ಕೆ ತೊಗೊಂಬ ಅಂತ ಹೇಳ ಮಸ್ತಾಗಿ ಅಡುಗೆ ಮಾಡ್ಕೊಂಡು ನನ್ನ ಗಂಡ ಕೊಟ್ಟ ಹೊಲ್ದಾಗ ಕುತ್ಕೊಂಡು ಉಂಡು ಬರ್ತೀನಿ. ತಣ್ಣಗೈತಪ್ಪ ಯಪ್ಪ. ಇಟ್ಟಿಟ್ಕ ಚಹಾ ಮಾಡೋದು, ಇವ್ರ ಕೆಲಸ ಮಾಡೋದು ಎಲ್ಲಿದು? ಹೋದತ್ತ ಬಿಡ. ಇವತ್ತರ ಮುಖ ನೋಡ್ಕೊಂಡು ಕುಂದ್ರ ದಿನ ಬೆಳಗಾದ್ರೆ ರೊಕ್ಕ ದುಡಿತಾವು, ತಂದು ಕೊಡ್ತಾವು. ಅಲ್ಲಿ ಇರ್ತಾವ, ಅಲ್ಲಿ ಬೇಕಾದಂಗೆ ಗುಡಿಯಾಗ ಪ್ರಸಾದ ಹಂಚ್ತಿರ್ತಾರ, ತಿಂದು ಬದುಕ್ತಾವು. ನನಗೆ ಯಾಕೆ ಕಿರಿಕಿರಿನೇ ಇಲ್ಲ ಯಪ್ಪ ದೇವ್ರೆ. ಎಷ್ಟು ಆರಾಮತ್ತಪ್ಪ ಯಪ್ಪ. ಎಷ್ಟು ಆರಾಮತ್ತಂತೆ, ಎಷ್ಟು ಖುಷಿ ಅಂತ ಅದೆಯಲ್ಲ. ಅಜ್ಜ ಅಮ್ಮ ಈ ಜೋಕಾಲಿ ಮೇಲೆ ಬಂದು ನಕ್ಕೋಂತ ಆರಾಮ್ ತಣ್ಣ ಕುಂದಿರ್ಲಿ. ನೀನು ಅರಣ ಬಿಸ್ಲಾಗ ನೀ ಹೋಗಿ ಭಿಕ್ಷೆ ಬೇಡು. ನೋಡು, ಇವಾಗ ಅಜ್ಜ ಅಮ್ಮ ನೆಳ್ಳಾಗ ಎಷ್ಟು ಖುಷಿ ಅಂತ ಜೋಕಾಲಿ ನಡ್ಕೊಂಡು ಕುಂತಾರ. ಅವ್ರಿಗೆ ಅಲ್ಲಿ ಹೋಗಿದ್ದು ಅನ್ನೋದೇ ನೆನಪಿರಬಾರ್ದು. ಆರಾಮ್ ತಣ್ಣಗಿರ್ಲಿ ಅಕ್ಕಿಯಲ್ಲಿ ಬಿಸ್ಲಾಗಿರೋಳಾಕ ರೀ. ಯಾಕೋ ಒಂಥರ ಇಷ್ಟು ತನಕ ಉರಿ ಬಿಸ್ಲಾಗಿದ್ದಂಗಿತ್ತು. ಈಗ ಎಂಥ ತಣ್ಣಗಾತ್ ನೋಡ್ರಿ. ಒಮ್ಮಿದ್ದ ಮಕ್ಳಿಗೆ ತಣ್ಣ ಕುಂತೀವಿ. ಹೊಟ್ಟಿನೂ ತುಂಬಿದಂಗೆ ಐತಿ. ನನ್ನ ಸೊಸಿ ನೋಡ್ರಿ ಪಾಪ, ಎಲ್ಲ ಕೆಲಸ ಮಾಡಿ ನಮ್ಮನ್ನು ತಣ್ಣ ಕುಂದರ್ಸಕ್ಕೆ ಹಚ್ಚೈತಿ. ಒಂದೊಂದ್ಸಲ ಹಂಗಿರ್ತೈತಿ, ಒಂದೊಂದ್ಸಲ ಹಿಂಗಿರ್ತೈತಿ ರೀ. ಪಾಪ ಸಣ್ಣ ಹುಡುಗಿಯಲ್ಲ, ಹಂಗೆ ನಾವು ಅರ್ಥ ಮಾಡ್ಕೋಬೇಕು. ಏನು ಮಾಡೋದು? ಸಣ್ಣಕ್ಕೆ ಹೋಲ್ಬಿಡು. ಆರಾಮ್ ಕುಂದ್ರ ತಣ್ಣ ಫ್ಯಾನ್ ಗಾಳಿ, ಜೋಕಾಲಿ, ರಾಣಿ ಹಿಂಗ ಬಾ 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 ಹಾಯಾಗಿ ಕುಳಿತರು ನೀನು ರಾಣಿಯಾಗಿ, ಮಹಾರಾಣಿಯಾಗಿ. ಅಯ್ಯೋ
ಅಜ್ಜ ಅಮ್ಮ ಏನ್ ರೊಮ್ಯಾನ್ಸ್ ಏನ್ ಖುಷಿ. ಈ ವಯಸ್ಸಿನಾಗ ಹಿಂಗದಾರಂದ್ರ ವಯಸ್ಸಿನಾಗಿದ್ದಾಗ ಹೆಂಗಿರ್ಬೇಕು ಅಜ್ಜ ಅಮ್ಮ. ಅಯ್ಯೋ ನಂಗೆ ಈಗ ಖುಷಿ ಆಯ್ತು, ಈಗ ಹಾಲು ಕುಡಿದಷ್ಟು ಖುಷಿ ಆಯ್ತು, ಈಗ ಹೊಟ್ಟೆ ತಣ್ಣಗಂತ, ಕಣ್ಣಿಗೂ ತಂಪತ್ತು. ಅಜ್ಜ ಅಮ್ಮ ಹಿಂಗ್ ಖುಷಿಯಾಗಿರೋದು ನನಗೆ ಬೇಕಿತ್ತು, ಇದು ನೋಡ್ಬೇಕಂತ ಆಸೆಗಿತ್ತು. ಹಿಂಗೆ ಇರ್ಲಿ ಕಡಿಯವ್ರ ಖುಷಿಯಾಗಿ. ಆಕೆ ಭಿಕ್ಷೆ ಬಿಡಕ್ ಹೋಲ್ತಾಳಿ, ಏನ್ ಮಾಡಕತ್ತಾಳ ನೋಡೋಣ. ಏ ಕರಿದೇವ ಬೆಳೆದವ ಬರೀ ಅಲ್ಲಕ್ಕೆ ಏನ್ ಮಾಡತ್ತ ನೋಡೋಣ. ಅಮ್ಮ ತಾಯಿ ಭಿಕ್ಷೆ ನೀಡ್ರವ, 1 ರೂಪಾಯಿ ಹಾಕ್ರವ. ಹೊಟ್ಟೆ ಸತಿ ಏನೋ ತಿಂದಿಲ್ಲ ಯವ್ವ ಮುಂಜಾನಿಂದ. ನನ್ನ ಮಕ್ಳು ಮನೆಯಾಗ ಉಪವಾಸದವ ಯವ್ವ, ಏನಾರ ಒಟ್ಟು ಒಯ್ಬೇಕು ಹಾಕ್ರೆ ಭಿಕ್ಷೆ ಹಾಕ್ರಿ ಯವ್ವ. ಅಮ್ಮ ತಾಯಿ ನೋಡ ಏ ಕರಿದೇವ ಬೆಳೆದವ ಹೆಂಗ್ ಭಿಕ್ಷೆ ಬಿಡಕತ್ತಾಳ ನೋಡಿಕಿ. ಅಜ್ಜ ಒಂದ್ ಭಿಕ್ಷೆ ಬಿಡಕತ್ತಿದ್ಲಲ್ಲ, ತಾನ ಹೆಂಗ್ ಭಿಕ್ಷೆ ಬಿಡಕತ್ತಾವಳು. ಆತು ಇವು ಏನ ನಮ್ನಿ ಕಡಿಯಕತ್ತವು, ಮುಕ್ಕು 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 ಅಂತ ತಲೆಯಾಗ ಅವನವನ ಕೈ ತೆಗಿಯಕ್ಕೆ ಬಿಡ್ಸತ್ತಿಲ್ಲ. ಇವಾ ಇಲ್ಲೊಂದು ಸಿಕ್ತೆ. ಅಯ್ಯೋ ತಪ್ಪಿಸ್ಕೊಂತು ಇಲ್ಲಿ ಕಡಿಯಕತ್ತೈತಿ, ಇಲ್ಲಿ ಕಡಿಯಕತ್ತೈತಿ. ಅವನ ತಲೆಯಾಗ ಇಷ್ಟು ಏನು ಎಷ್ಟರ ತಿಂತಿದ್ದಾವ ಇವ್ ನನ್ನ ತಲೆನ. ಬುಕ್ಕು 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 ಅಂತ ಕಡಿದ. ಇವ್ವಾ ಅಲ್ಲಿ ಯಾರ ಬರಕತ್ತಾಳ ಹೆಣ್ಮಗಳು, ನಮಸ್ಕಾರ ಮಾಡ್ಕೊಂಡು ಹೊರ ಬರ್ತಾಳ. ಏನ್ರ ಊಟಕ್ಕ ತಡಿ ದರ್ಬಾರೆ ಕಾಯಿ ತಂದೆ, ಕಾಯಿ ತಂದೆ ಅಲ್ಲ ಧರ್ಮವೇ ತಾಯಿ ತಂದೆ, ಕಾಸಂದ ನೀಡೋ ಶಿವನೇ, ಕಾಸಂದ ನೀಡೋ ಶಿವನೇ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಶಿವನೇ. ಧರ್ಮವೇ ತಾಯಿ ತಂದೆ, ಕಾಸೊಂದು ನೀಡೋ ಶಿವನೇ, ಕಾಸೊಂದು ನೀಡೋ ತಾಯಿ. ಹಾಕ್ರ ಒಂದು 10 ರೂಪಾಯಿ ಹಾಕ್ರಿ ಹಾಕ್ರ ಪುಣ್ಯ ಬರುತ್ತೆ ಹಾಕ್ರಿ. ನಿಮ್ಗೆ ಆ ದೇವ್ರು ಒಳ್ಳೇದು ಮಾಡ್ರಿ ಹಾಕ್ರ. ನಿಮ್ಗೆ ಏನೇನು ಬಿಡ್ಕೊಳಕ್ ಬಂದಿರಿ ಎಲ್ಲ ಆಗ್ರಿ ಹಾಕ್ರ. ಭಿಕ್ಷುಕರು ರೊಕ್ಕ ಹಾಕಿದ್ರೆ ಏನು ಅನ್ಕೊಂತೀರ ಅದಾಗತ್ತೆ ಅಂತ ಹಾಕ್ರ 10 ರೂಪಾಯಿ ಹಾಕ್ರಿ. ಅಲ್ವಾ ಕೊಡೋದು ಹಿಡಿಗೆ ತುಂಬಿದ್ರ ಒಂದು 4 ಬುಟ್ಟ ಹಾಕೋ. ಅಲ್ಲ ಏನಾಗಿತ್ತು ನಿನಗೆ ಮೈಕೈ ನೋಡಕ್ ಬೇಸಿ ಅದಿದ್ದಿ, ಕಿವ್ಯಾ ಬಂಗಾರ ಬೆಂಡೋಲಿ ಕೊಳ್ಳ ಬಂಗಾರ ಸರ ಕೈಯಾಗ ಪೈಯಾಗ ಚಲೋ ಸೀರಿ ಎಲ್ಲ ಉಟ್ಕೊಂಡು ಇದ್ದಂಗೆ ಅದಿದಿ. ಮತ್ತೆ ನೋಡಿ ಭಿಕ್ಷೆ ಬಿಡ್ಕೊಂಡು ತಿನ್ನಕ್ ಬಂದಿ. ಆಸೆಗೆ ಒಂದು ಮಿತಿ ಇರ್ಬೇಕು, ಇಲ್ದಂತವ್ರು ಭಿಕ್ಷೆ ಬಿಡಿದ್ರ ಹೌದಂತಾರ. ಎಲ್ಲ ನೆಟ್ಟಿಗಿದ್ದು ಇಷ್ಟೆಲ್ಲ ಇದ್ದು ಭಿಕ್ಷೆ ಬಿಡಕ್ ಬಂದಿ, ಎಲ್ಲ ನಾಚಿ ಬರಲ್ಲ ನಿನಗೆ. ಮತ್ತೆ ನಿನಗೆ ಹಾಕಿ ನಾನು ಪುಣ್ಯ ಬರುತ್ತಂತ. ಯಾರ್ಯಾರು ಪುಣ್ಯ ಬರಲ್ಲ ನಿನ್ಗೆ ಹಾಕಿ ಪುಕ್ಷಿಟ್ಟೆ ನೀನು ಕುಂತ್ಕೊಂಡು ತಿಂದು ನಿನ್ನ ಬೆಳೆಸಿದ್ರೆ ನಮ್ಮ ಪಾಪ ಬರುತ್ತೆ. ದುಡ್ದು ತಿನ್ನು, ಮೈ ಮೂರು ದುಡ್ಡು ತಿಂದ್ರೆ ರೊಕ್ಕನ ಬರ್ತಾವ, ದೇವ್ರು ಒಳ್ಳೇದು ಮಾಡ್ತಾನೆ. ಈ ದರಿದ್ರ ಬಳಿ ಭಿಕ್ಷೆ ಬಿಡೋದು ಇದಕ್ಕೆ ಬೇಕು. ಹೋಗ್ಬಾರ್ದ ಎದ್ದೆ ಭಿಕ್ಷೆ ಬಿಡಕ್ ಬಂದಲ್ಲ, ಭಿಕ್ಷೆ ಬಿಡಕ್ಕ ಅಯ್ಯಾಡ್ಬಿಟ್ಟು ಹೊರಡಿ ಬಿಟ್ಟು ಪಡಪೂಸಿ ಹಾಕಿದ್ರೆ ಹಾಕ್ಬೇಕು, ಇಲ್ಲ ಅಂದ್ರೆ ಸುಮ್ಮನೆ ಹೋಗ್ಬೇಕು ಮುಚ್ಕೊಂಡು. ಇಲ್ಲ ಬರ್ದು ಮಾತಾಡ್ತಾವ. ಈಗ 10 ರೂಪಾಯಿ ಕೊಟ್ಟ ನಾನು ಉದ್ದಾರಿಗೆ ಅಂತಸ್ ಮನೆ ಕಟ್ಟಿಸ್ತೀನಿ, ಹೇಳಕ್ ಬಂದ ಮೈ ಮೂರು ದುಡಿಬೇಕು ಅಂತ. ಇದ್ರಾಗಿರೋ ಲಾಭ ನಿನಗೇನು ಗೊತ್ತೈತಿ, ನೀನು 4 ದಿವಸ ಕುಂದೂರು ಗೊತ್ತಾಗತ್ತ ಎಷ್ಟು ಲಾಭ ಬರುತ್ತೆ ಅಂತೇಳಿ. ಮತ್ತೆ ಯಾರು ಬರ್ತಾರಂತಾರೆ ಸಲುವಾಗಿ ನನ್ನ ಮನ್ಸ ಇದಾತು. ಯಾಕೆ ರೀ ಮತ್ತೆ ಚಲೋ ಯಾರು ಬರ್ತಾರೆ. ಇದ್ರಾಗ ದುಡಿಲಿಲ್ಲ ದುಪ್ಪಲಿಲ್ಲ ತಿನ್ನಕ್ಕೂ ಇರುತ್ತೆ, ರೊಕ್ಕನೂ ಬರುತ್ತೆ. ಬೇಸ್ ಗಂಟೆ ಉಳಿತೈತಿ, ಹೊಟ್ಟೆ ಹೊರಗಾಗತ್ತೆ, ಊಟ ಹೊರಗಾಗತ್ತೆ, ಎಲ್ಲ ಬರೀ ಇನ್ಕಮನು ಔಟ್ ಗೋಯಿಂಗ್. ಏನು ಗೊತ್ತಿಗೆ ಅದ್ರ 4 ದಿವಸ ಕರ್ಕೊಂಡು ಕುಂತಂದ್ರೆ ಎಲ್ಲ ಬಿಡ್ತಾ, ತಾನು ಇಲ್ಲೇ ಬಂದು ಕುಂದಿರ್ತಾ ತಾಟ ಹಿಡ್ಕೊಂಡು ಬಡಿಬಿಟ್ಟು ನನಗೆ ಹೇಳಕ್ ಬಂದ. ಹೋಲ್ಬಿಡು ನಾನೇ ಕಾಕಿ ಬೇಕು ತಲೆ ಕೆಸ್ಕೊಳ್ಳಿ. ಧರ್ಮವೇ ಕಾಯೋ ತಂದೆ, ಕಾಸೊಂದು ನೀಡೋ ಶಿವನೇ, ಕಾಸೊಂದು ನೀಡೋ ಶಿವನೇ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಶಿವನೇ, ಕಾಪಾಡೆಯ. ಧರ್ಮವೇ ಕಾಯೋ ತಂದೆ, ಕಾಸೊಂದು ನೀಡೋ ಶಿವನೇ, ಕಾಸೊಂದು ನೀಡೋ ಶಿವನೇ.